ಸೊ ಒಂದು ಫ್ಯಾಷನ್ ಶೋ ಇವೆಂಟ್ ಇದೆಯಂತೆ, ಅಲ್ಲಿಗೆ ಗೆಸ್ಟ್ ಆಗಿ ಕರೆದಿದ್ದಾರೆ. ಅವ್ನು ಹೊಡ್ಸ್ತಾವ್ ನೋಡಿ, ಅದನ್ನ ಹಾಕೋ ಅಂತ ಇಂತ ತಮ್ಮ ಯಾರಿಗಾರು ಸಿಗ್ತಾರ? ಅಲ್ಲ, ನೀವ್ಯಾಕೆ ಬರ್ತಾ ಇರೋದು ಹೇಳಿ? ಅಡಿಗೆ ಮಾಡೋದು, ಮಕ್ಕಳ ಸಂದ್ರ ಕಾಫಿ ಕೊಡೋದು. ನಾನು ಹೊಗಳ್ಕೊಳ್ಳೋದಕ್ಕೋಸ್ಕರ ಹೇಳ್ತಾ ಇಲ್ಲ. ಒಂದು ಸ್ಟೂಡೆಂಟ್, ಎಷ್ಟೋ ಜನ ಸ್ಟೂಡೆಂಟ್ಸ್ ನನ್ನ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ಸೊ ದಟ್ ಇಸ್ ವೆರಿ ಹ್ಯಾಪಿ. ನಾನು ಎನ್ಕೊಂಡ್ ಬಂದಿನಿ, ಫೀಲಿಂಗ್ಸ್ ಇಲ್ಲ. ನಿಮ್ಮನ್ನು ಪೂಜಿಸುವ ಭಾಗ್ಯ ನನದು, ಯಾವತ್ತು ಕೈ ಮುಗಿವೆ ಮಾ ಸ್ವಾಮಿ. ನಮಸ್ಕಾರ ಎಲ್ರಿಗೂ. ಗೈಸ್, ಇವಾಗ ರೀಲ್ಸ್ ಮಾಡ್ಬೇಕು ಅಂತ ನಮ್ಮ ಆಟೋ ಅಂಕಲ್ ಜೊತೆಗೆ ಬಂದೆ. ಆಟೋ ಅಂಕಲ್ ಅಲ್ಲಪ್ಪ, ರಾಜ ನಾಗರಾಜ. ನಾಗರಾಜನ ನಾನೆಲ್ಲ ಆಟೋ ರಾಜ ಅಂತಾನೆ. ನಾಗರಾಜನು ಕೂಡ ಶಂಕರ್ ನಾಗ್ ಅವ್ರ ಫ್ಯಾನ್ ನಾನು. ಗೈಸ್, ಇವ್ನ್ಗೆ ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತೆ. ದುಡಿರಲ್ಲಿ ಮಂಜಣ್ಣನ್ ಮೋಟಿವೇಶನ್ ವಿಡಿಯೋ ನೋಡ್ಕೊಂಡ್ ಮಲ್ಕೊಬಿಟ್ಟು ಆಮೇಲೆ ಊರಲ್ಲಿ ಪಾರಿ ತಕ್ಕಂದು ದುಡಿತಾರ. ಅದೇನೋ ಒಂದ್ ಹುಡುಗ ಅಷ್ಟ್ ಮಾಡ್ದೆ ಅಂತ ಅವ್ನು ಕೂಡ ಅವ್ರ ವಿಡಿಯೋ ನೋಡ್ಬಿಟ್ಟವ್. ಇವನು ನಾನ್ ನೋಡಿದ್ರೆ 10 ಗಂಟೆ 11 ಗಂಟೆಗೆ ಎದ್ದುಬಿಟ್ಟು ಇನ್ನೂ ಸ್ನಾನ ಮಾಡ್ದೇನೆ ರೀಲ್ಸ್ ಮಾಡಕ್ ಬಂದಿದ್ದೀನಿ ಇವನ್ಗೋಸ್ಕರ. ಆಕ್ಚುಲ್ ಆಗಿ ಇವತ್ತು ಸಂಜೆ ಒಂದು ಇವೆಂಟ್ ಇತ್ತು, ಮನೋಣ್ಣನ್ ಜೊತೆ ಅಲ್ಲಿಗೆ ಹೋಗ್ಬೇಕಿತ್ತು. ಸೊ ಆಮೇಲೆ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೆ. ಇವನ್ ಅಷ್ಟರಲ್ಲಿ 12 ಗಂಟೆಗೆ ಫೋನ್ ಮಾಡ್ಬಿಟ್ಟು ಯಾವ್ದು ಆರ್ಡರ್ಸ್ ಇರ್ಲ್ವೇನೋ, ಸೊ ಅದಕ್ಕೆ ಆರ್ಡರ್ ಇತ್ತಪ್ಪ. ನಾನು ಎರಡು ಮೇಂಟೈನ್ ಮಾಡ್ತಿದ್ದೀನಿ. ಯಾರ್ಯಾರನ್ನ ಕೆಲ್ಸದ ಕಡೆಯಲ್ಲಿ ನಾನು ಆಕ್ಚುಲಿ ಏನು ಅಂತಂದ್ರೆ, ನಾನು 3 o'clock ಮಾರ್ನಿಂಗ್ 3 o'clock ಎದ್ದು ಕೆಲ್ಸಕ್ಕೆ ಹೋಗ್ತೀನಿ ಆಟೋ ಓಡ್ಸಕ್ಕೆ. ಅದಾದ್ಮೇಲೆ ಮಧ್ಯದಲ್ಲಿ ಈ ತರ ಸಣ್ಣ ಪುಟ ಫ್ರೀ ಮಾಡ್ಕೊಂಡು ರೀಲ್ಸ್ ಮಾಡಕ್ಕೆ ಅಂತ ಬರ್ತೀನಿ, ನಿಮ್ನ ಮನೋರಂಜಿಸಕ್ಕೆ. ಬಟ್ ಅದು ರೀಚ್ ತುಂಬಾ ಹೋಗ್ತಾ ಇಲ್ಲ. ನಂಗೂ ಕೂಡ ಸಪೋರ್ಟ್ ಮಾಡಿ. ಹಾಗೆ ಇನ್ನೊಂದು ಏನೇನು ಹೇಳ್ಬೇಕು ಅಂತಂದ್ರೆ, ನಾನು ಬ್ಲಾಗ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಯಾವ್ದು ಅಂತಂದ್ರೆ ಆಟೋದು. ಏನಂತ ಅಂದ್ರೆ ಡ್ರೈವರ್ಸ್ ಒಂದಿನ ಹೆಂಗಿರುತ್ತೆ, ಆಟೋ ಡ್ರೈವರ್ಸ್ ಕಳ್ದು ಹೆಂಗೆ ಅಂತ. ಬಟ್ ನನ್ಗೆ ಒಂಥರ ಮುಜುಗರ ಕಣೋ. ಈ ವಿಡಿಯೋನ 1 ತಿಂಗಳಿಂದ ಮಾಡ್ಬೇಕು ಅಂತ ಪ್ಲಾನ್ ಮಾಡೋನೆ. ಬಟ್ ಅವನಿಗೆ ಕಸ್ಟಮರ್ಸ್ ನ ಮಾತಾಡ್ಸಕ್ ನಾಚಿಕೆ ಅಂತ ಅಂದ್ಬಿಟ್ಟು ಮಾಡಿಲ್ಲ. ಮುಜುಗರ ಮಾತಾಡ್ಸೋದೇನು, ಅವ್ರು ಫಸ್ಟ್ ಸ್ಟಾರ್ಟಿಂಗ್ ಹಂಗೆ ಮಾತಾಡಿದ್ರೆ ಹಂಗೆ ಕಂಟಿನ್ಯೂ ಮಾಡ್ಕೊ ಹೋಗ್ಬೋದು. ಫಸ್ಟ್ ಏನು ಅಪ್ರೋಚ್ ಮಾಡೋದು ಅಂತ ಮಾತಾಡಿದ್ರೆ ಏನಾರು ಅನ್ಕೋಬಿಡ್ತಾರ, ಏನಾರು ಅಂತಾರ. ಅಂದ್ರೆ ಏನ್ ಮಾಡು ಗೊತ್ತಾ, ಡ್ರೈವರ್ ಆಗಿ ನೀನಿರೋ, ಕಸ್ಟಮರ್ ಆಗಿ ನಾನ್ ಬರ್ತೀನಿ. ದಿನ ಪೂರ್ತಿ ನನ್ನ ಬೆಂಗಳೂರು ಸುತ್ತಾಡಿಸ್ಬಿಡು ಫ್ರೀಯಾಗಿ. ಏನ್ ಬೆಳಗ್ಗೆಯಿಂದ ಅದನ್ನೇ ಮಾತಾಡ್ತಿರ್ತೀಯ? ಕೆಲ್ಸಕ್ಕೆ ಹೋದಾಗ್ಲೂ ಫೋನ್ ಮಾಡಿರ್ತಾನೆ. ಏನ್ ಅವಶ್ಯಕತೆನೇ ಇಲ್ವಲ್ಲ. ಇಲ್ಲ ಅಂತಂದ್ರೆ ಫಸ್ಟ್ 1-2ನೇ ಕಸ್ಟಮರ್ ಆಗಿ ನಾನ್ ಬರ್ತೀನಿ, 1ನೇ ಕಸ್ಟಮರ್ ಆಗಿ ಯೋಗಿನ್ ಕರ್ಕೋ, ಆಕಾಶ್ನ ಕರ್ಕೋ, ಅದೇ ಒಂದ್ ಬ್ಲಾಗ್ ಮುಗಿಸ್ಬಿಡು. ಸೊ ಗೈಸ್, ಇವಾಗ ಇಲ್ಲಿ ರೀಲ್ ಮಾಡ್ಕೊಂಡು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗ್ಬೇಕು. ಬೇಗ ರೀಲ್ಸ್ ಮಾಡ್ಕೊಂಡು ಹೋಗುವ, ಮಳೆ ಬೇರೆ ಬರಂಗೈತೆ. ಗೈಸ್, ನಾಗರಾಜ್ ಹೆಂಗ್ ಆಟೋ ಓಡಿಸ್ತಾನೆ ಅಂತ ನೋಡಿಲ್ಲ? ನೋಡಿ ಮುಂದೆ ಆಟೋದಲ್ಲಿ ನೋಡಲು ಅಣ್ಣ, ಪಬ್ಲಿಸಿಟಿ ಇದ್ದೇ ಇರ್ತೀವಿ, ಪ್ಲಸ್ ಆರ್ ಮೈನಸ್. ಯಾರೋ ಡಿ ಬಾಸ್ ಫ್ಯಾನ್ ಅನ್ಸತ್ತವ್ರು. ನೀನೇನ್ ಬರ್ಸ್ತೇ ನಾಗರಾಜ್? ಎಲ್ಲಿ ನೋಡಿ, ಇವಾಗ ಕ್ಲಿಯರ್ ಆಗಿ ಕಾಣಿಸುತ್ತೆ ನೋಡಿ. ಚೆನ್ನಾಗೈತೆ ಒಂಥರ ಅದು ಲೈನ್. ಹೇಳು. ಆಟೋ ಹಿಂದೆ ಬರ್ದಿದ್ರಲ್ಲ ಅದು. ನೋಡ್ದೆ. ನೀನ್ ಯಾವಾಗ್ಲೂ ಹಾಕ್ಸದ್ಲೇ ಗೈಸ್. ಆಕ್ಚುಲ್ ಆಗಿ ಇವನು ಇನ್ನ ಓನ್ ಆಟೋ ತಗೊಂಡಿಲ್ಲ, ಇದು ಬಾಡಿಗೆ ಆಟೋ. ಸೊ ಅದ್ರಿಂದ ಹಾಕ್ಸಿಲ್ಲ, ಮುಂದೆ ಓನ್ ಆಟೋ ತಗೊಂಡಾಗ ಹಾಕ್ಸ್ತಾನೆ. ಗೈಸ್, ಇವಾಗ ರೀಲ್ಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ನಮ್ ಬೈರ ಬಂದೆ ನೋಡಿ, ನನ್ ತೊಡೆ ಮೇಲೆ ಹೆಂಗ್ ಮಲ್ಗೋನೆ. ಇವಾಗ ಗಲೀಜ್ ಆಗ್ಬಿಟ್ಟವನೆ ಗೈಸ್, ಕೊಳಕ ಬೈರ ಇವನು. ಏಯ್, ನಮಸ್ತೆ ಮಾಡೋ, ಕಾಲ್ ಎತ್ಬಿಟ್ಟು ನಮಸ್ತೆ ಸರ್. ಚಡ್ಡಿ ಹಾಕ್ದೇನೆ ನಮಸ್ತೆ ಹೇಳ್ತಿದ್ಯಲ್ಲ. ನಮಸ್ತೆ ಸರ್ ಅಂತ. ಗೈಸ್, ಇವ್ ನಮ್ಮ ಮನೆಗೆ ಬಂದಾಗಿಂದ ನನ್ನ ರೂಮ್ ನ ಸಿಕ್ಕಾಪಟ್ಟೆ ಗಲೀಜ್ ಮಾಡ್ತಾನೆ ಗೈಸ್. ಮುಂಚೆ ಎಲ್ಲ ಒಂದು ವಾರಕ್ಕೆ ಒಂದ್ಸತಿ ಅಥವಾ ಒಂದು ವಾರಕ್ಕೆ 2 ಸತಿ ರೂಮ್ ನ ಕ್ಲೀನ್ ಮಾಡ್ಕೊತಾ ಇದ್ದೆ. ಈಗ ದಿನ ಕ್ಲೀನ್ ಮಾಡ್ಬೇಕು. ಎಲ್ಲಿ ನೋಡಿದ್ರು ಬರೀ ಕಾಲಿಟ್ರೆ ಅಂಟು. ಆ ಹುಚ್ಚೆನ ಒರ್ಸಕ್ಕೆ ನಮೇಲೆ ನೋಡಿ, ಇದು ಯಾವ್ದು ಹಳೆ ಅಂಡರ್ವೇರ್ ಕೊಟ್ಬಿಟ್ಟವ್ರೆ. ಈ ಅಂಡರ್ವೇರ್ ಒರ್ಸ್ಬೇಕು ಇವನು ಹುಚ್ಚೆನ ನಾನು. ಸೊ ಇವಾಗ ಕ್ಲೀನ್ ಆಗಿ ಒಂದ್ಸತಿ ನನ್ನ ರೂಮ್ ನ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡು ಇವೆಂಟ್ಗೆ ಹೋಗ್ಬೇಕು. ಗೈಸ್, ಇವಾಗ ಕ್ಲೀನ್ ಆಗಿ ರೆಡಿ ಆಗಿದ್ದಾಯ್ತು. ಇವಾಗ ನಾವು ಹೋಗ್ತಾ ಇರೋದು KLE ಕಾಲೇಜ್ಗೆ. ಸೊ ಒಂದು ಫ್ಯಾಷನ್ ಶೋ ಇವೆಂಟ್ ಇದೆಯಂತೆ, ಅಲ್ಲಿಗೆ ಗೆಸ್ಟ್ ಆಗಿ ಕರೆದಿದ್ದಾರೆ. ನನ್ನನ್ನಲ್ಲ, ಭಾಗ್ಯಮ್ಮನ ಮತ್ತೆ ಮನೋಜ್ ಅಣ್ಣನ. ಸೊ ಮನು ಅಣ್ಣ ಒಬ್ಬರೇ ಇರ್ತಾರಲ್ಲ, ಅವ್ರು ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ಅವ್ರ ಜೊತೆಗೆ ನಾನು ಹೋಗ್ತಾ ಇದ್ದೀನಿ. ಅಂಡ್ ನನ್ನ ಔಟ್ಫಿಟ್ ನೋಡಿ ಈ ತರ ಇದೆ. ಸ್ವಲ್ಪ ಕ್ಲೀನ್ ಆಗಿ ರೆಡಿ ಆಗಿದ್ದೀನಿ, ಯಾಕಂದ್ರೆ ಫ್ಯಾಷನ್ ಶೋ ಅಲ್ವಾ, ಹುಡುಗಿರೆಲ್ಲ ಬಂದಿರ್ತಾರೆ, ಸ್ಮಾರ್ಟ್ ಆಗಿ ಕಾಣಿಸ್ಬೇಕಲ್ವ ನಾನು, ಅದಕ್ಕೆ. ಅಂಡ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನ ಮನಾಲಿ ತಗೊಂಡಿದ್ದು, ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಅನಿಸ್ತು. ಸೊ ಇದನ್ನ ಮ್ಯಾಚ್ ಮಾಡಿ ಹಾಕೊಂಡಿದ್ದೀನಿ. ಅಂಡ್ ಆಲ್ಸೋ ಈ ರಿಂಗ್ ನ ಹಾಕೊಂಡಿದ್ದೀನಿ. ಇದನ್ನ ನಾವು
ಡೆಲ್ಲಿಲಿ ತಗೊಂಡಿದ್ದು. ಅದು ಡೆಲ್ಲಿಲಿ ಎಲ್ಲಿ ಅಂತ ಅಂದರೆ ಸರೋಜಿನಿ ಮಾರ್ಕೆಟ್ ಅಲ್ಲಿ ತಗೊಂಡಿದ್ದು. ಇದು ಮತ್ತು ಇನ್ನೊಂದು ರಿಂಗು. ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು, ಸೊ ಅದಕ್ಕೆ ಹಾಕೊಂಡಿದ್ದೀನಿ. ಆ್ಯಂಡ್ ಮನುವಣ್ಣ ಮತ್ತು ಭಾಗ್ಯಮ್ಮ ಅಲ್ಲಿ ಬರ್ತಾರಂತೆ, ನನ್ನ ಪಿಕಪ್ ಮಾಡಿಕೊಂಡು ನನಗೆ ಕಾಲೇಜ್ ಹತ್ರ ಹೋಗ್ಬೇಕು. ಗೈಸ್ ಈ ಶೂ ಹಾಕೊಳ್ಳೋಣ ಅಂತ ಅನ್ನಿಸ್ತು. ನಮ್ಮ ತಮ್ಮ ಇದು ಬೇಡ ಅವ್ನು ಒರೆಸ್ತಾನೆ ನೋಡಿ, ಅದನ್ನ ಹಾಕೋ ಅಂತ ಅಂದ. ಇಂಥ ತಮ್ಮ ಯಾರಿಗಾರು ಸಿಗ್ತಾರ ನೋಡಿ, ಎಷ್ಟು ಕ್ಲೀನಾಗಿ ಒರೆಸಿ ಶೂ ಕೊಡ್ತವನೆ. ಆ್ಯಂಡ್ ಇದನ್ನ ಯಾಕೆ ಹಾಕೋ ಅಂತ ಅಂದಂದರೆ ಅವನು ಈ ಶೂ ಕೂಡ ನೋಡಿ ಇಲ್ಲಿ ಸ್ವಲ್ಪ ಕಿತ್ತೋಗಿರೋ ಥರ ಡಿಸೈನ್ ಇದೆ ಅಲ್ವಾ, ಶರ್ಟು ಕಿತ್ತೋಗಿರೋ ಥರ ಡಿಸೈನ್ ಅಲ್ವಾ. ಸೊ ಇದು ಮ್ಯಾಚ್ ಆಗುತ್ತೆ ಹಾಕೊಳ್ಳೋ ಅಂತ ಅಂದ. ಲಾಸ್ಟ್ ಟೈಮ್ ಎಲ್ಗೂ ಹಾಕೊಂಡು ಹೋಗ್ಬಿಟ್ಟು ಅದನ್ನು ವಾಶ್ ಮಾಡಿರಲಿಲ್ಲ. ಸೊ ಮೇಲ್ಮೇಲೆ ಹಂಗೆ ಒರೆಸ್ಕೊಡ್ತಾನೆ. ಇವಾಗ ಹಾಕೊಂಡು ಹೋಗ್ಬೇಕು. ಗಾಯ್ಸ್ ಇವಾಗ ಬಂದು ಪಿಕ್ ಮಾಡ್ಕೊಂಡ್ರು. ಎಲ್ಲಿಗೆ ಹೋಗ್ತಿರೋದು ಇವಾಗ ಹೇಳಿ? ಬೇಕಿತ್ತ ನಿಂಗೆ? ಮಂಗ್ಳೂರ್ಗೆ. ಮಂಗ್ಳೂರಲ್ಲಿ ಯಾರವ್ರೆ? ಯಾರವ್ರೆ ಮಂಗ್ಳೂರಲ್ಲಿ? ಚಿಕ್ಕಪ್ಪ, ಆಮೇಲೆ ನಮ್ಮ ಅತ್ತೆ, ಹಾ ನಮ್ಮ ಮಾವ ಹಾ ಎಲ್ಲ ಅವ್ರು ನೋಡಕ್ ಹೋಯ್ತಾ ಇದ್ದೀನಿ. ನಾನು ಆಲ್ರೆಡಿ ಹೇಳಿದ್ದೀನಿ ಕೇಳಿ ಕಾಲೇಜ್ಗೆ ಹೋಯ್ತಾರದು ಅಂತ. ಡೌ ಮಾಡಬೇಡಿ. ನಾನೇನ್ ಡೌ ಮಾಡದೆ, ಮಂಗ್ಳೂರ್ಗೆ ಹೋಯ್ತಾ ಇದೀವಿ ಅಂದೆ ಅಷ್ಟೇ. ಅಲ್ಲ ನೀವ್ ಯಾಕೆ ಬರ್ತಾ ಇರೋದು ಹೇಳಿ? ಈ ಕಡೆ ತಿರುಗಿ, ಈ ಕಡೆ ಲೆಕ್ಕ ಹಾಕೊಳಕ್ಕೆ. ಲೆಕ್ಕ ಹಾಕೊಳಕ್ ಕರ್ದವ್ರ ನಿಮ್ನ ಇವ್ರು? ಅವ್ರು ಗಾಡಿ ಓಡ್ಸಕ್ಕೆ, ಗಾಡಿ ಓಡ್ಸಕ್ಕೆ, ನಿಮ್ ಗಾಡಿ ತಳ್ಳಕ್ಕೆ. ಹಾ ಅಲ್ಲ ಇಬ್ರೇ ಹೋಗ್ತಾನೆ ನೋಡಿ ಗೈಸ್. ನನ್ಗೂ ಹಿಂಗ್ ಹೊಟ್ಟೆ ಓಡಿಸ್ತಾರೆ ಕರ್ದ್ಬಿಟ್ಟು. ಇವ್ರ ಜೊತೆ ಬೇರೆ ಬರ್ಬೇಕು ನಾನು. ನಿನ್ ಕ್ಯಾಮ್ರಾಮನ್ ಅಲ್ವಾ? ಕ್ಯಾಮ್ರಾಮನ್ ನಾವು ನಮ್ ಜೊತೆ ಬರ್ಲೇಬೇಕಪ್ಪ ನೀನು. ಇವ್ರ ಸ್ಟೇಜ್ ಮೇಲೆ ಹೋದಾಗ ನೀನ್ ಕ್ಯಾಮ್ರಾ ಇಟ್ಕೋಬೇಕು, ಅರ್ಥ ಮಾಡ್ಕೋ. ಇವ್ರ ಸ್ಟೇಜ್ ಮೇಲೆ ಹೋದಾಗ ಇವ್ರ ಕಂಪ್ನಿ ಕೊಡ್ಬೇಕು. ಒಬ್ರೇ ಕುಂತಿರ್ತಾರೆ, ಇವ್ರನ್ನ ಯಾರು ಕಿಡ್ನಾಪ್ ಮಾಡ್ಬಿಡ್ತಾರಂತೆ. ಅಯ್ಯೋ ಬೇಜಾರಾಯ್ತದೆ. ಸ್ಟೇಜ್ ಮೇಲೆ ಹೋದಾಗ ನಾನ್ ಕ್ಯಾಮ್ರಾಮನ್ ಆಗ್ತಿಂತಾನೆ. ಆಯ್ತೀರಾ? ಹಂಗೇನೆ ನಾನ್ ಸ್ಟೇಜ್ ಮೇಲೆ ಹೋದಾಗ ನೀನ್ ಕ್ಯಾಮ್ರಾ, ಈಗ ನನಗ್ ನೀನ್ ಸಪೋರ್ಟ್, ನಿನಗ್ ನಾನ್ ಸಪೋರ್ಟ್ ಅಷ್ಟೇ. ಕ್ಯಾಮ್ರಾಮನ್ ಎಲ್ಲ ಹೇಳಿದ್ದು ಒಬ್ನೇ ಹೋಯ್ತಿದೀನಿ ಬಾರೋ, ಬೇಜಾರಾಯ್ತದೆ ಒಬ್ನೇ ಹೋಯ್ತಿದ್ದೀನಿ. ನೀನು ಯಾವ್ದಾದ್ರು ದೊಡ್ಡ ಪ್ರೋಗ್ರಾಮ್ ಇದ್ದಾಗ ನಿನ್ಗೂ ಒಂದು ಅವಾರ್ಡ್ ಅಥವಾ ಆತರ ಇದ್ದಾಗ ನನ್ ಕರಿ, ನಾನ್ ಬರ್ತೀನಿ ಜೊತೆಲಿ ಕುತ್ಕೊಂಡು. ಅಲ್ಲ ಒಬ್ಬೊಬ್ರು ಹೋದ್ರೆ ಬೇಜಾರಾಯ್ತದೆ. ಅತ್ತಗಿತ್ತಾನು ಎಲ್ಲ ಹೊಸೊಬ್ರು ಇರ್ತಾರ, ಏನ್ ಮಾತಾಡೋದು? ಅವ್ರ ಜೊತೆ ಮಾತಾಡಕ್ಕೂ ಅವ್ರು ಏನ್ ಅನ್ಕೊಬಿಡ್ತಾರಲ್ವಾ. ನೀವ್ ಯಾರು ನಿಮ್ ಫ್ರೆಂಡ್ ಕರ್ಕೊ ಬರ್ಬೇಕಾನೆ ಯಾವ್ದಾರು ಆಂಟಿನ ವಟ 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 ಅಂತ ಮಾತಾಡ್ತಾ ಕುತ್ಕೋದಿತ್ತಲ್ಲ. ಆಂಟಿ ಕರ್ಕೊ ಬರಕ್ ಬರಲ್ರು ಅವ್ರು. ಮನೇಲಿ ಪಾತ್ರೆ ತೊಳಿತಿರ್ತಾರೆ ಅವರು, ಪಾಪ ಅವ್ರ ಕಷ್ಟ. ಬಟ್ಟೆ ತೊಳೆಯೋದು, ಪಾತ್ರೆ ತೊಳೆಯೋದು, ಅಡಿಗೆ ಮಾಡೋದು, ಮಕ್ಕಳು ಸಂದ್ರೆ ಅವ್ರು ಕಾಫಿ ಕೊಡೋದು, ಟೀ ಕೊಡೋದು, ಹಾಲ್ ಕೊಡೋದು ಇದೇ ಆಗಿರ್ತದೆ. ಅಲ್ಲ ಎಲ್ಲ ಓಕೆ, ಮಾತಾಡ್ಬೇಕಾದ್ರೆ ಅರ್ಧಂಬರ್ಧ ನುಂಗ್ತಿರಲ್ಲ ಯಾಕೆ? ಅವ್ರು ಸ್ಪೀಡ್ ಆಗಿ ಮಾತಾಡ್ತಾರಲ್ಲ, ಅದಕ್ಕೆ ಕಾಂಪಿಟೇಷನ್ ಅಲ್ಲಿ ಮಾತಾಡ್ತವ್ರೆ. ಅವ್ರ ಕೆಲಸ. ಏನ್ ಫಂಕ್ಷನ್ ಇದು? ಫ್ಯಾಷನ್ ಶೋ ತಾನೆ? ಹೌದು, ಫ್ಯಾಷನ್ ಶೋ. ಲಾಸ್ಟ್ ಇಯರ್ ಹೋಗಿದ್ವಿ ಗೈಸ್ ನಾವು. ಎಸ್, ಅದಕ್ಕೆ ಅವಾಗ ನೋಡ್ಕೊಬಿಟ್ಟಿದೆ. ಇವಾಗ ಅದಕ್ಕೆ ಕ್ಲೀನ್ ಆಗಿ ರೆಡಿ ಆಗಿ ಬಂದಿದ್ದೀನಿ. ನೋಡ್ತಾ ಹುಡುಗಿರ್ ಬರ್ತಾರೆ ಅನ್ಬಿಟ್ಟು ರೆಡಿ ಆಗಿ ಬಂದಿದ್ದೀನಿ. ನಾನು ಹೊಗಳ್ಕೊಳ್ಳೋದಕ್ಕೋಸ್ಕರ ಹೇಳ್ತಾ ಇಲ್ಲ. ಒಂದು ಸ್ಟೂಡೆಂಟ್ ಸ್ಟೇಜ್ ಮೇಲೆ ಇರ್ಲಿ, ಕ್ಲಾಸ್ ಅಲ್ಲೇ ನಿಂತ್ಕೊಂಡು ಮಾತಾಡ್ತಿರ್ಲಿಲ್ಲ. ಅಂತ ಒಂದು ಸ್ಟೂಡೆಂಟ್ ಇಷ್ಟು ಜನದ ಮುಂದೆ ನಿಂತ್ಕೊಂಡು ಮಾತಾಡೋ ಕೇಪಬಿಲಿಟಿನ ಮಾಡಿದೀವಿ ಅಂತಂದ್ರೆ, ಸೊ ಯು ಗೈಸ್ ಕ್ಯಾನ್ ಥಿಂಕ್. ಗೈಸ್ ಇವಾಗ ಪ್ರೋಗ್ರಾಮ್ ಎಲ್ಲ ಮುಗೀತು. ಮಿಸ್ಟರ್ ಶಿ ವಾಸ್ ಮೈ ಸ್ಟೂಡೆಂಟ್. ನನ್ನ ಸ್ಟೂಡೆಂಟ್ ಜೊತೆಗೆ ಫೇಸ್ ಕಾಣಿಸ್ತಿಲ್ವಾ? ಗಾಬರಿ ಆಗೋಗ್ಬಿಟ್ರು. ಸೊ ಒಂದು ಹೆಮ್ಮೆ ವಿಷಯ ಏನು ಅಂತಂದ್ರೆ, ಶಿ ಇಸ್ ಬಿಕಮ್ ಅ ಮಾಡೆಲ್ ಅಂಡ್ ಎಷ್ಟೋ ಶೋಸ್ಗಳನ್ನ ವಿನ್ ಮಾಡಿದ್ದಾರೆ. ಅಂಡ್ ಇಲ್ಲಿರುವಂತ ಎಷ್ಟೋ ಜನ ಸ್ಟೂಡೆಂಟ್ಸ್ ನನ್ನ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ಸೊ ದಟ್ ಇಸ್ ಐ ಆಮ್ ವೆರಿ ಹ್ಯಾಪಿ ಅಲ್ವಾ? ಸೊ ನಿಮ್ಗೆ ಹೇಗೆ ಅನ್ನಿಸ್ತಿದೆ? ಅವರಿಗೆ ಕನ್ನಡ ಬರಲ್ಲ, ಇಲ್ಲ ಅವ್ರಿಗೆ ಕನ್ನಡ ಬರಲ್ಲ. ದಟ್ ಈಸ್ ಅ ಬಿಗ್ಗೆಸ್ಟ್ ಪ್ರಾಬ್ಲಮ್. ಏನು ಮಾಡಕ್ಕಾಗಲ್ಲ. ಹಾ, ಸೊ ಸ್ವಲ್ಪ ಕನ್ನಡ ಮಾತಾಡ್ತಾರೆ. ಬಟ್ ಕರ್ನಾಟಕಕ್ಕೆ ಬಂದು ಇನ್ನೂ ಒಂದ್ ವರ್ಷದ ಒಳಗಡೆನೆ ಕನ್ನಡ ಚೆನ್ನಾಗಿ ಕಲ್ತಿದ್ರು. ಅಂದ್ರೆ ಆಲ್ಮೋಸ್ಟ್ ಚೆನ್ನಾಗಿ ಮಾತಾಡ್ತಾರೆ. ಸೊ ಇನ್ನೂ ಕಲಿತಾ ಇದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ನನ್ನ ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಏನು ಅಂತಂದ್ರೆ, ಎಷ್ಟೊಂದು ಶೋಸ್ ಅಲ್ಲಿ ವಿನ್ನರ್ ಆಗಿ, ಜೊತೆಗೆ ಏನೋ ನನ್ನ ಒಂದು ಏನಂತಾರೆ, ಈ ಒಂದು ಕಾಲೇಜಲ್ಲಿ ಸ್ಟೂಡೆಂಟ್ ಆಗಿರೋದು ಇನ್ನೂ ಖುಷಿ. ಅಂಡ್ ಒಬ್ರು ಆಂಕರಿಂಗ್ ಮಾಡ್ತಾ ಇದ್ರಲ್ಲ, ಅವರು ಕೂಡ ಇವ್ರ ಸ್ಟೂಡೆಂಟೇ. ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಈ ಕಾಲೇಜಲ್ಲೇ ನಾನು ಆಕ್ಚುಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇರೋದು ಫ್ರಮ್ ಆಲ್ಮೋಸ್ಟ್ 10 years ಇಂದ. ಸೊ ಆಂಕರಿಂಗು, ಆಕ್ಟಿಂಗು ಮತ್ತೆ ಮಾಡ್ಲಿಂಗು ಎಲ್ಲಾದ್ರದ್ದು ಕ್ಲಾಸಸ್ ನಡೀತಾ ಇರುತ್ತೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನಮ್ಮ ಯಶನ್ ಕಾಂಟ್ಯಾಕ್ಟ್ ಮಾಡಿ, ಅವ್ನು ನನಗೆ ಕಾಂಟ್ಯಾಕ್ಟ್ ಮಾಡಿಸ್ತಾರೆ. ಥ್ಯಾಂಕ್ ಯು ಗೈಸ್. ಮುಗಿಸ್ಕೊಂಡ್ ಬಂದ್ವಿ. ಮಳೆ ಫುಲ್ಲು ಜೋರಾಗಿ ಬರ್ತೈತೆ. ಈಗ ಬೈಕಲ್ಲಿ ಬಂದ್ಬಿಟ್ಟಿದ್ದೀನಿ. ಇವಾಗ ಮಳೇಲಿ ನೆನ್ಕೊಂಡು ಹೋಗ್ಬೇಕು ನಾನು.
ಈ ಮಳೆ ನಿಂತು ಬಿಟ್ರೆ ಸಾಕು ಅಂತ ವೆಯ್ಟ್ ಮಾಡ್ತಿದ್ದೀನಿ. ಏನ್ ವರ್ಷಕ್ಕೊಂದ್ಸಲಿನೇ ಅಂದ್ರೆ ಏನೋ ಹಾಕಲ್ಲ ಬಿಡು. ಆರೋಗ್ಯಕ್ಕೆ ಒಳ್ಳೇದು. ಬನ್ನಿ ಮತ್ತೆ ಬನ್ನಿ, ಇಲ್ಲಿ ಕಾರ್ನ ಸೈಡ್ಗೆ ಹಾಕ್ಬಿಟ್ಟು ಇಬ್ರು ಒಂದು ವಾಕ್ ಹೋಗಿದ್ ಬರೋಣ. ಮಳೆಯಲ್ಲಿ ಚೆನ್ನಾಗಿರುತ್ತೆ. ವಯಸ್ಸಾದವ್ರು ನಡೆದ್ರೆ ತಲೆ ನೋಯ್ತದ. ನಾವ್ ಇನ್ನೂ ಎಳೆ ಮಗು, ನಮ್ಗೂನು ಶೀತ ನೆಗಡಿ ಎಲ್ಲ ಆಗ್ಬಿಡುತ್ತೆ. ಯಾವ ಎಳೆ ಮಗು ಅಲ್ಲ ನೀನು. ಎಳೆ ಮಗು ಉಟ್ಕೊಂಡೆ ಮಾಡ್ತಾ ಇದೀಯ. ಮಗು ಮಾಡೋ ವಯಸ್ಸಾಯ್ತು ಬಾರಲ್ಲಿ. ನಂದಲ್ಲಪ್ಪ ಮಗು ಮಾಡೋ ವಯಸ್ಸು, ನಿಮ್ದು. ಅಲ್ಲಿ ಮಳೆ ನೆನ್ಕೊಂಡು ಮನೆಗೆ ಬಂದೆ. ಅದ್ರಲ್ಲಿ ಇವ್ರದ್ದು ಬೇರೆ ಮಾತ್ರೆ ತಕಬ ಅಂತ ಈ ಮಳೇಲಿ ಫೋನ್ ಮಾಡೋರೆ. ಹಂಗು ರೈನ್ ಕೋಟು ಹೆಲ್ಮೆಟ್ ಇತ್ತು, ಬಟ್ ಹೆಲ್ಮೆಟ್ ಹಾಕೊಳ್ಳೋಷ್ಟೇ ಮಳೆ ಹೋಗ್ಬಿಟ್ಟೆ. ತಗೋ ಮಾತ್ರೆ. ಇವ್ರಿಗೆ ಮಾತ್ರೆ ಡೈ ಎಲ್ಲ ಇದೇ ಟೈಮಲ್ಲಿ ನೆನಪಾಗೋದು. ಮಾತ್ರೆ ನೆಂದಿರಲ್ಲ ಬಿಡಮ್ಮ, ಬಿಲ್ ತಾನೆ. ನಾನ್ ನೆಂದೋಗಿದ್ದೀನಿ. ಅಲ್ಲಿ ನೋಡಿ ಗೈಸ್, ಆ ಬಿಲ್ಲು ಮೇಲ್ಗಡೆ ಇರೋ ಪೇಪರ್ ನೆಂದೋಗಿರೋದಕ್ಕೆ ಅಂತ ಸೌಂಡ್ ಮಾಡ್ತವ್ರೆ. ನಾನ್ ನೆನ್ಕೊ ಬಂದೀನಿ, ಫೀಲಿಂಗ್ಸ್ ಇಲ್ಲ. ಅದ್ ನೆಂದ್ರೆ ಹೋದ್ರೆ ಹೋಗ್ತು ಬಿಡು, ಅದ್ ಇಕ್ಕಂಡ್ ಏನ್ ಮಾಡ್ತಿದ್ದೆ. ಇಲ್ಲೋಡು ಅಲ್ಲ ನೋಡು, ಏನೋ ಬತ್ ನೋಡು, ಏನೋ ರಿಯಾಕ್ಷನ್ ಇಲ್ಲ. ಈಗ ಟ್ರ್ಯಾಕ್ ಬಂದ ಅಣ್ಣ. ತಳ್ಳು ತಳ್ಳು, ಹೆದ್ರುಕೋತೈತೆ. ಇವನ್ಗೆ ಆಟ ಸಾಮಾನು, ನನ್ಗೆ ಈ ತರ ಚಿಕ್ಕ ವಯಸ್ಸಲ್ಲಿ ಆಟ ಸಾಮಾನು ತಗೊಂಡಿರಲ್ಲ ಗೈಸ್. ಇವನು ನೋಡಿ ಆಗ್ಲೇ ಇದೇನಿದು, ಇದನ್ ಕಸ್ತಾನಲ್ಲ ಅವಾಗ ಅದಕ್ಕೆ ಮೊಳೆ, ರಬ್ಬರ್ ಮೊಳೆ. ಇವನು ಇವಾಗ ಅಲ್ಲಿ ಬಂದ್ಬಿಟ್ಟೈತಲ್ಲ, ಜಾಸ್ತಿ ಕಚ್ಚದ್ದು ಗುಳಿ ಮಾಡ್ಕೊಬಿಟ್ಟಿದ. ಮನೆ ಬಿಟ್ಟು ಕಳ್ಸಿರಿ ಅವನ್ನ. ಅಪ್ಪ ಇದೆಲ್ಲ ಐತೆ ಹಿಂಗೆ ಅಗಿಕ್ಕೆ ಅವನ್ಗೆ. ಅಗಿ ತಗೋ, ಏನೇನೋ ಬ್ಯಾಡ್ದಿರೋದ್ನೆಲ್ಲ. ಅದೇನದು ಅವ್ನ್ಗೆ ಇದೆಲ್ಲ ಅಗಿಯಕ್ ಇಷ್ಟ ಆಗಲ್ಲ. ಈ ಮ್ಯಾಟು, ಸ್ಕ್ರೀನು, ನಮ್ ಪ್ಯಾಂಟು ಇಂತ ಹೋಗಿತ್ತಾನ ಚೆನ್ನಾಗಿ. ಸೀರೆ ಅದೊಂದರಲ್ಲೇ ಇದ್ದಿದ್ದು. ತಗೊಳ್ಳೋ ಆಟ ಆಡೋದೇ. ಅದಾಡ್ತಾವ್ ನೋಡ, ಅಲ್ಲಿ ತೋರ್ಸು. ಯಾವ್ದು ಒಂದೇ ಆಟ ಸಾಮಾನು ಇಷ್ಟ ಆಗಿದ್ದು. ಈ ಲೈಟ್ ಬರೋದು ಇಷ್ಟ ಆಗಿಲ್ಲ ಅವ್ನಿಗೆ. ಏನಿದು ಹಿಂಗ ಆಡ್ತೈತಲ್ಲ ಅಂತ ನೋಡ್ತಾನೆ. ಈಗ ತಗೊಳ್ಳೋ, ಲೈಟ್ ತಗೊಳ್ಳಲೇ. ಇಲ್ಲಿ ಇಲ್ಲಿ ಬೈರಾ, ಟೇಕ್ ದಿಸ್. ಅವ್ನು ಕನ್ನಡನೇ ಬರಲ್ಲ, ಇಂಗ್ಲಿಷಲ್ಲಿ ಮಾತಾಡ್ತಾನೆ. ಅವ್ನು ಕನ್ನಡನೇ ಬರಲ್ಲ, ಇಂಗ್ಲಿಷಲ್ಲಿ ಮಾತಾಡ್ತಾನೆ. ಗೈಸ್, ನಾನು ನಮ್ಮ ಮಮ್ಮಿ ತೊಡೆ ಮೇಲೆ ಮಲ್ಕಿದ್ರೆ ನೋಡಿ ಹೆಂಗ್ ಮಾಡ್ತಾವನೆ ಬಂದ್ಬಿಟ್ಟು. ಏಯ್, ನಿನ್ಗಿನ ಫಸ್ಟ್ ನಾನ್ ಮಗ, ಆಮೇಲೆ ನೀನು ಸೈಲೆಂಟ್ ಆಗಿ ಮನಿಕೋ. ಸೊ ಇಷ್ಟೋ ತನಕ ಆಟ ಆಡ್ದ, ಸ್ವಲ್ಪ ಹೊತ್ತು ಮಲ್ಗಿದ್ನೆಲ್ಲ ಆಗ್ಬಿಟ್ಟು ಮನಿಕಂಡೆ ತೊಡೆ ಮೇಲೆ ಎದ್ದುಬಿಟ್ಟ. ಈಗ ನನಗೆ ಹಿಂಗ್ ಕಾಟ ಕೊಡ್ತಾವನೆ. ಸೊ ಇದಿಷ್ಟು ನಮ್ಮ ಇವತ್ತಿನ ವಿಡಿಯೋ ಆಗಿತ್ತು. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದೀರಾ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಸೂನ್.